ಇಲ್ಲ, ನಿರಾಸೆ ಆಗಬೇಕಾದಂಥ ಏನು ಪ್ರಶ್ನೆ ಇಲ್ಲವೇ ಇಲ್ಲ. ಅಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಮ್ಮ ಪಕ್ಷದಲ್ಲಿ ಅದೇ ಅಂತಿಮ. ಇನ್ನೂ ಸಂಪೂರ್ಣವಾಗಿ ವಿಸ್ತರಣೆ ಆಗಿಲ್ವಲ್ಲ, ಹೀಗಾಗಿ ಯಾರೂ ನಿರಾಸೆ ಆಗಬೇಕಾದ ಅಗತ್ಯ ಇಲ್ಲ. ಬಟ್ ಪ್ರೀತಿಯಿಂದ ಜನ ಬೀದರ್ ಟು ಚಾಮರಾಜನಗರ ಸ್ವಯಂ ಪ್ರೇರಿತವಾಗಿ ಬಂದು ನನ್ನ ಪರವಾಗಿ ಒಂದಾದರೆ ನಾನು ತೆಗೆದುಕೊಂಡಂಥ ನಿಲುವು ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಬಲವರ್ಧನೆಗೆ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಕಾರಣ ಮಂತ್ರಿಗಿರಿಗಿಂತ ಹೆಚ್ಚಾಗಿ ದೇಶದಲ್ಲಿ ಸಂವಿಧಾನ ರಕ್ಷಣೆ ಆಗಬೇಕು ಮತ್ತು ಪ್ರಜಾಪ್ರಭುತ್ವ ಉಳಿಬೇಕು. ಈ ಪ್ರಜ್ಞೆ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದಾನಪ್ಪ ಅಂತೇಳಿ ಬೀದರ್ ಟು ಚಾಮರಾಜನಗರ ಬೆಂಬಲ ಕೊಟ್ಟರಲ್ಲ, ಅದಕ್ಕೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದು ಮಂತ್ರಿಗಿರಿಯನ್ನು ಮೀರಿದಂಥ ನಿಲುವು, ಸೈದ್ಧಾಂತಿಕ ನಿಲುವು, ಎಂಥ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಿದ್ದಾರೆ ಈ ಸಮುದಾಯ. ಬೀದರ್ ಟು ಚಾಮರಾಜನಗರ, ವಿ ಆರ್ ಫಾರ್ ಡೆಮೋಕ್ರಸಿ, ವಿ ಆರ್ ಫಾರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಆರ್ ಫಾರ್ ಸಚ್ ಲೀಡರ್ ಹೂ ಈಸ್ ಟೇಕಿಂಗ್ ಅಪ್ ದಿಸ್ ಟೈಪ್ ಆಫ್ ಕಾಸಸ್. ಇಂಥ ಒಂದು ಸಕಾರಣಗಳನ್ನು ಇಟ್ಟು ಪ್ರಜಾಪ್ರಭುತ್ವದ ಬಲವರ್ಧನೆ, ಸಂವಿಧಾನದ ರಕ್ಷಣೆಗೆ ನಿಂತು ನಾಯಕತ್ವ ಕೊಡ್ತಾರೆ. ಈ ನಾಯಕತ್ವ ನಮಗೆ ಅಗತ್ಯ, ಅನಿವಾರ್ಯ ಅಂಥೇಳಿ ಸ್ವಯಂ ಪ್ರೇರಿತರಾಗಿ ವಾಲಂಟ್ರಾಗಿ ಬಂದು ಅದನ್ನು ಅದು ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲೇ ಶಾಂತಿಯುತವಾಗಿ ಮಾಡಿದ್ರಲ್ಲ, ಅದು ನನಗೆ ಸಂತೋಷ ಪಡೋದು. ಈ ಒಂದು ಸಂವಿಧಾನ ರಕ್ಷಣೆ, ಪ್ರಜಾಪ್ರಭುತ್ವ ಬಲವರ್ಧನೆ ನಿಲುವಿನ ಹೋರಾಟವನ್ನು ಇನ್ನೂ ಹೆಚ್ಚಾಗಿ ರಾಜ್ಯ ಮತ್ತು ದೇಶದಲ್ಲಿ ಮಾಡೋಣ ಅಂತ ಹೇಳಿ ನಮ್ಮೆಲ್ಲ ಒಂದು ಪ್ರಜ್ಞಾವಂತ ಸಮುದಾಯದ ಎಲ್ಲ ಯುವಕರಿಗೆ, ಹಿರಿಯರಿಗೆ ಮತ್ತು ಜನ ಸಮುದಾಯಕ್ಕೆ ನಾನು ಮನವಿ ಮಾಡ್ತೇನೆ. ಅಂತಿಮವಾಗಿ ಮಂತ್ರಿಮಂಡಲ ಮಾಡೋದು ಮತ್ತು ನಿರ್ಧಾರ ಮಾಡೋದು ಹೈಕಮಾಂಡಿಗೆ ಬಿಟ್ಟಿದ್ದು. ಹೈಕಮಾಂಡ್ ಹೇಳ್ತಾ ಅದೇ ಫೈನಲ್ಲು, ಅದನ್ನು ಸರಿಯಾದ ಸೂಕ್ತ ಕಾಲದಲ್ಲಿ ಮಾಡ್ತಾರೆ. ನಿಮಗೆ ಬೇಸರ ಆಗಿದೆಯೋ ದಲಿತ ಸಂಘಟನೆಗಳು ಬೇರೆ ಬೇರೆ ಎಲ್ಲ ಸಂಘಟನೆಗಳು ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಕರ್ನಾಟಕ. ಸಹಜವಾಗಿ ದಲಿತ ಸಂಘಟನೆಗಳು ನನಗೆ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾರಿಗೂ ಆ ಥರ ಮಾಡಿಲ್ಲ. ಅವರು ಅತ್ಯಂತ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಮತ್ತು ಸಂವಿಧಾನಕ್ಕೆ ಅಪಾರವಾದಂಥ ಗೌರವವನ್ನು ಇಟ್ಟಿರುವಂಥ, ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ಜನರ ಮತ್ತು ರಾಜ್ಯದ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಕಾರ್ಯಕ್ರಮಗಳನ್ನೇ ಕೊಡುವಂಥ ಸಂಘಟನೆ. ಅವರು ಬೇಸರ ಮಾಡಿಕೊಂಡು ಅಥವಾ ಈ ಬೆಂಬಲನ ಕೊಡ್ತಾ ಇದ್ದಾರೆ ಅಂದರೆ ಆ ರೀತಿಯ ಅವರ ಅಭಿಪ್ರಾಯದ ನಿಲುವುಗಳ ಪರವಾಗಿ ಈ ಒಬ್ಬ ಲೀಡ್ರ್ ಇದ್ದಾನೆ ಅನ್ನೋದು ಅದರದ ಅರ್ಥ, ಒಳಾರ್ಥ. ಅದಕ್ಕೆ ವ್ಯಾಪಕವಾಗಿ ಇವು ಜನರೆಲ್ಲ ಬೆಂಬಲ ಕೊಟ್ಟು ಒಂದಿನ ಪ್ರತಿಭಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಪ್ರಶ್ನಿಸಿದ್ದಾರೆ, ಅದನ್ನು ಗಮನಕ್ಕೆ ತಂದಿದ್ದಾರೆ, ಅದನ್ನು ಅವ್ರಿಗೆ ಕೇಳಿದ್ದಾರೆ. ಬಟ್ ಅದು ಒಳ್ಳೆಯ ಪ್ರಜಾಸತ್ತಾತ್ಮಕ ನಡವಳಿಕೆ. ಸೊ ಅದೆಲ್ಲ ಎಲ್ಲರ ಗಮನಕ್ಕೂ ಹೋಗಿದೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಮಂತ್ರಿಗಿರಿ ಯಾರಾಗಬೇಕು ಯಾರಾಗಬಾರ್ದು ನಮ್ಮ ಹೈಕಮಾಂಡ್ ತೀರ್ಮಾನ, ಅದು ಫೈನಲ್ಲು. ಬಟ್ ನಮ್ಮ ಹೋರಾಟ ಇದೆಯಲ್ಲ ಸಂವಿಧಾನ ರಕ್ಷಣೆ ಮತ್ತು ಈಗ SIR ಮಾಡ್ತಾಯಿದ್ದಾರೆ, ಅದು ಇಂಡೈರೆಕ್ಟಾಗಿ CAA ಆ್ಯಂಡ್ NRSSನ ತರುವಂಥದ್ದು. ಯಾವ ಮತದಾರರ ನೆಪದಲ್ಲಿ ಪ್ರಜೆಗಳಿಗೆ ಅವರ ಸಿಟಿಜನ್ಶಿಪ್ನ ಡಿನೇ ಮಾಡುವಂಥ ಹುನ್ನಾರ. ಈಗಾಗಲೇ ಅದನ್ನು ಬಿಹಾರದಲ್ಲಿ ಮಾಡಿದ್ರು ಮತ್ತು ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳು ಸೋತಿದ್ದಾರೆ, ಕೇರಳದಲ್ಲೂ ಸೋತಾಗಿದ್ದಾರೆ. ಈ ಥರದ ಹುನ್ನಾರದ ಮುಖಾಂತರ ಇಡೀ ಪ್ರಜಾಪ್ರಭುತ್ವ ಕತ್ತನ್ನು ಇಚ್ಕುವಂಥದ್ದು, ಜನರಿಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕಿದೆಯಲ್ಲ ಅದನ್ನು ನಿರಾಕರಣೆ ಮಾಡೋದು ಮತ್ತು ಅದರ ಮುಖಾಂತರ ಇವರು ಭಾರತದ ಪ್ರಜೆಗಳೇ ಅಲ್ಲ ಅಂಥೇಳಿ ಗುಲಾಮಗಿರಿ ಕಡೆಗೆ ಇವರನ್ನು ನೂಕುವಂಥ ಹುನ್ನಾರ BJPಯಿಂದ ಥ್ರೂ ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾಯಿದ್ದಾರೆ. ಅದರ ಹುನ್ನಾರವನ್ನು ಅರ್ಥಕೊಂಡು ಏನು ಇವತ್ತು ಜಾಗೃತವಾಗಿರ್ತಕ್ಕಂಥ ಸಮುದಾಯಗಳಿದ್ದಾವೆ, ವಾಲಂಟ್ರಾಗಿ ಒಂದು ಮಂತ್ರಿಗಿರಿಗೋಸ್ಕರ ಕೇಳಿದ್ರಲ್ಲ, ಅದನ್ನು ಮೀರಿದಂಥ ಹೋರಾಟನ ನಾವು ಖಂಡಿತವಾಗಿ ಮಾಡಬೇಕು. ಅದು ಸಿದ್ದರಾಮಯ್ಯವರು ನಾನು ಯಾವಾಗಲೂ ಒಂದೇ ಅಲ್ವಾ, ನಿಲ್ಲಿಲ್ಲ ಅಂತ ಹೇಳೋದು ಸರಿಯಾದ್ದಲ್ಲ. ಅವರು ಇದ್ದೇ ಇದ್ದಾರೆ ಗಟ್ಟಿಯಾಗಿ, ಇಬ್ಬರು ಜೊತೆಗೆ ಇದ್ದಿರ್ತೀವಿ. ಅದು ನಾನು ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಮಂತ್ರಿಗಿರಿ ಕೊಡಿ, ಅಧಿಕಾರ ಕೊಡಿ ಅಂತ ನಾನು ಕೇಳೇ ಇಲ್ಲ ಇದುವರೆಗೂ. ಅಷ್ಟಕ್ಕೂ ಮಂತ್ರಿ ಅನ್ನೋದು ಹೇಳಿ ಕೇಳಿ ಗೋಗರದ 10 ಕರೆದು ಇಸ್ಕೊಳ್ಳೋ ವಿಷಯ ಇಲ್ಲ. ನಿಮ್ಮ ಸಮುದಾಯಕ್ಕೆ ಹೆಂಗೆ ಸಮಾಧಾನ ಮಾಡ್ತೀರಿ?
ಅದು ಇದೆಲ್ಲ ಹೈಕಮಾಂಡು ಲೀಡರ್ಗಳು ಯೋಚನೆ ಮಾಡ್ತಾರೆ. ಥ್ಯಾಂಕ್ ಯು.